ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಶುರು ಮಾಡೋಣ ಇವತ್ತಿನ ನ್ಯೂಸ್ ಅವರ್. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಶಾಸಕರುಗಳ ದೆಹಲಿ ಯಾತ್ರೆ ಮುಂದುವರೆದಿದೆ. ಐ ಥಿಂಕ್ ಇದು 3ನೇ ಟೀಮ್. ಒಂದು ಟೀಮ್ ದಿಲ್ಲಿಲಿದೆ, ಸಾಮ್ರಾಟ್ ಅಶೋಕ ಹೋಟೆಲ್ನಲ್ಲಿ ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿಂತಿದ್ರು, ಊಟ ಮಾಡ್ತಿದ್ರು, ಫೋಟೋ ಬಂದಿದೆ. ಇವ್ರನ್ನ ಒಬ್ಬೊಬ್ಬರನ್ನೇ ಕರೆದು ಕೇಳಿದ್ರೆ, ನಾವೇನು ಡಿ.ಕೆ. ಶಿವಕುಮಾರ್ ಪರವಾಗಿ ಏನು ಲಾಬಿ ಮಾಡೋದಕ್ಕೆ ಹೋಗಿರಲಿಲ್ಲಪ್ಪ, ನಾವು ನಮ್ಮನ್ನು ಮಿನಿಸ್ಟ್ರ್ ಮಾಡಿ ಅಂತ ಕೇಳಕ್ಕೆ ಹೋಗಿದ್ವಿ ಅಂತಾನೆ ಹೇಳೋದು ಇವರು. ರಾಜಕಾರಣದಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ವಾ? ನೋಡಿ, ಅಲ್ಲಿ ಇಕ್ಬಾಲ್ ಹುಸೇನ್, ಮಹೇಂದ್ರ ತಮ್ಮಣ್ಣವರ್, ಶಿವಗಂಗಾ ಬಸವರಾಜು ನಮ್ಮ ಸ್ಟುಡಿಯೋದಲ್ಲಿದ್ದರು. ದಿಲ್ಲಿಗೆ ಹೋಗೋದ್ರ ಬಗ್ಗೆ ಖಚಿತವಾಗಿ ಏನೂ ಹೇಳಿರಲಿಲ್ಲ. ಬಾಲಕೃಷ್ಣ, ಮಾಗಡಿ MLA ಬಾಲಕೃಷ್ಣ, ಕದಲೂರು ಉದಯ್, ಮದ್ದೂರು MLA, ಬಾಬಾ ಸಾಹೇಬ್ ಪಾಟೀಲ್, ಕಿತ್ತೂರು MLA, ನಯನಾ ಮೂಟಮ್ಮ, ಮೂಡಿಗೆರೆ MLA, ಇಕ್ಬಾಲ್ ಹುಸೇನ್ ಗೊತ್ತಿದೆ ರಾಮನಗರದವರು, ಮಹೇಂದ್ರ ತಮ್ಮಣ್ಣವರು ಕುಡ್ಚಿ MLA. ಇದರಲ್ಲಿ ಒಬ್ಬ ಬಾಲಕೃಷ್ಣರನ್ನು ಬಿಟ್ಟರೆ ಉಳಿದವರೆಲ್ಲ ಫಸ್ಟ್ ಟೈಮ್ MLAಗಳು. ದಿಲ್ಲಿಗೆ ಹೋಗಿದೆ ಈ ಟೀಮ್. ಯಾರನ್ನು ಭೇಟಿ ಆಗ್ತಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ನೆನ್ನೆ ಫಾರಿನಿಂದ ಬಂದಿದ್ದಾರೆ, ಹೋದ ತಕ್ಷಣ ಭೇಟಿ ಆಗೋದಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಕಷ್ಟ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಇವತ್ತು ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಯಾವುದೇ ಅಫಿಷಿಯಲ್ ಮೀಟಿಂಗ್ಗಳು ಫಿಕ್ಸ್ ಆಗಿಲ್ಲ. ರಾತ್ರಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ, ತಾಜ್ ವೆಸ್ಟ್ ಎಂಡ್ನಲ್ಲಿ ಸ್ಟೇ ಆಗ್ತಾರೆ. ಬೆಳಗ್ಗೆ ತಾಜ್ ವೆಸ್ಟ್ ಎಂಡ್ನಿಂದ ಎದ್ದು ಏರ್ಪೋರ್ಟಿಗೆ ಹೋಗ್ತಾರೆ, ಏರ್ಪೋರ್ಟ್ನಿಂದ ಫ್ಲೈಟ್ ಹಿಡ್ಕೊಂಡು ಕೊಚ್ಚಿನ್ಗೆ ಹೋಗ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ ಏನೋ ಗೊತ್ತಿಲ್ಲ ದಿಲ್ಲಿಯಲ್ಲಿ. ಒಟ್ಟಿನಲ್ಲಿ ಒಂದು ಟೀಮು ಹೋಗಿ ಕುಳಿತಿದೆ. ಮದ್ದೂರು ಶಾಸಕ ಉದಯ್ ಕದಲೂರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡ ಈ ಫೋಟೋದಲ್ಲಿ ಇಲ್ಲ, ಬಟ್ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ, ಹೋಗಿರೋದು ಕನ್ಫರ್ಮ್. ಅವರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕುಡ್ಚಿ MLA ಮಹೇಂದ್ರ ತಮ್ಮಣ್ಣವರ್, ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್, ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ, ಇಷ್ಟು ಜನ ಹೋಗಿದ್ದಾರೆ. ಇವರ ಪೈಕಿ ಒಂದು ಇಕ್ಬಾಲ್ ಹುಸೇನ್ ಆರಂಭದಿಂದಲೂ ಏನು ಸ್ಟ್ಯಾಂಡ್ ಇದೆ ಅವ್ರದ್ದು ನಿಮಗೆ ಗೊತ್ತಿದೆ. ಬಸವರಾಜ್ ಶಿವಗಂಗಾ ಏನು ಸ್ಟ್ಯಾಂಡ್ ಇದೆ ನಿಮಗೆ ಗೊತ್ತಿದೆ. ಮಹೇಂದ್ರ ತಮ್ಮಣ್ಣವರಿಗೆ ಟಿಕೆಟ್ ಕೊಡಿಸಿದ್ದು ಡಿ.ಕೆ. ಶಿವಕುಮಾರ್. ಮಹೇಂದ್ರ ತಮ್ಮಣ್ಣವರು ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಅದು ಎಂಥ ಅಭಿಮಾನಿ ಅಂದರೆ, ಈಸ್ ಯಂಗ್ ಚಾಪ್. ಇತ್ತೀಚೆಗೆ ಅವ್ರಿಗೆ ಗಂಡು ಮಗುವಾಯಿತು. ಮಗುವನ್ನು ಬೆಂಗಳೂರಿಗೆ ಕರ್ಕೊಂಬಂದು, ನೋಡಿ ಅಲ್ಲಿ ಫೋಟೋದಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದು DCM ಅವ್ರ ಹತ್ರ ನಾಮಕರಣ ಮಾಡಿಸಿದ್ರು. ಅವರು ಮಗುಗೆ ಏನಂತ, ಶಿವಕುಮಾರ್ ಅಂತ ನಾಮಕರಣ ಮಾಡಿಸಿದ್ರು ಅವರು. ಅಂದಮೇಲೆ ಇವ್ರು ಯಾವ ಬಣ ಏನು ಚರ್ಚೆ ಮಾಡ್ಬೇಕಾ? ಮಹೇಂದ್ರ ತಮ್ಮಣ್ಣವರ್ ಮಗುವಿಗೆ ನಾಮಕರಣ ಮಾಡಿದಾಗ ಡಿ.ಕೆ. ಶಿವಕುಮಾರು ಟ್ವೀಟ್ ಮಾಡಿದರು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನನ್ನ ಗೃಹ ಕಚೇರಿಯಲ್ಲಿಂದು ಕುಡ್ಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ ಮಗನಿಗೆ ಶಿವಕುಮಾರ್ ಎಂದು ನಾಮಕರಣ ಮಾಡುವ ಭಾಗ್ಯ ನನ್ನದಾಯಿತು. ನನ್ನ ಹೆಸರನ್ನು ಮಗುವಿಗೆ ಇಡಲು ನಿರ್ಧರಿಸಿದ ಶಾಸಕರ ಈ ನಡೆಗೆ ನಾನು ಧನ್ಯ. ಮುಂದಿನ ದಿನಗಳಲ್ಲಿ ಈ ಮುದ್ದಾದ ಮಗು ನನಗಿಂತಲೂ ಎತ್ತರಕ್ಕೆ ಬೆಳೆಯಲಿ, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುವಂತಾಗಲಿ ಎಂದು ಶುಭ ಹಾರೈಸಿದೆ. ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಶಿವಕುಮಾರ, ಮಗು ಶಿವಕುಮಾರ ಕರುನಾಡ ಬೆಳಗುವ ಕುವರನಾಗಲಿ ಎಂದು ಮನತುಂಬಿ ಹಾರೈಸುವೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ರು. ಇದು ಬೆಳಗಾವಿ ರಾಜಕಾರಣ, ಬೆಳಗಾವಿ ಜಿಲ್ಲೆ ಕುಡ್ಚಿ ಕ್ಷೇತ್ರ. ಅದು ಅಲ್ಲಿ ಇವರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಅದು ವಿರುದ್ಧ ಬಣಗಳು. ಇದರ ಭಾಗವಾಗಿ ಎಲ್ಲ ನಡೀತಾ ಇದೆ. ಈ ಮಧ್ಯೆ ಇದು ಶುರುವಾಯ್ತಲ್ಲ, ಏನು 26ನೇ ತಾರೀಕು ಮುಗಿದ ಮೇಲೆ, ನವೆಂಬರ್ 26ಕ್ಕೆ ಸರ್ಕಾರ ಕರೆಕ್ಟಾಗಿ 2.5 ವರ್ಷ ತುಂಬಿತು. ಅವತ್ತೇ MLAಗಳ ಒಂದು ಟೀಮ್ ದಿಲ್ಲಿಗೆ ಹೋಯಿತು. ಇದೆಲ್ಲ ಆದಮೇಲೆ 2ನೆಯ ಸಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಸ್ಟೇಜ್ ಮೇಲೆ ಇದ್ರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಒಂದು 2,000 ಕೋಟಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ. ಏನು ದೂರದಿಂದ ನೋಡಿದವ್ರಿಗೆ ಇವರಿಬ್ಬರ ಮಧ್ಯೆನ ಪವರ್ ಸ್ಟ್ರಗಲ್ ಇರೋದು ಅಂತ ಅನ್ನಿಸ್ಬೇಕು. ಹಾಗೆ ಇತ್ತು. ಅಕ್ಕಪಕ್ಕದ ಚೇರ್ಗಳಲ್ಲಿ ಕೂತ್ಕೊಂಡಿದ್ರು. ಕಾರ್ಯಕ್ರಮದುದ್ದಕ್ಕೂ ಒಬ್ಬರ ಜೊತೆಗೆ ಒಬ್ಬರು ಮಾತಾಡ್ತಿದ್ರು. ನೋಡಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ವೇದಿಕೆಯ ಮೇಲೆ. ಕಾರ್ಯಕ್ರಮ ಮುಗಿದ ಮೇಲೆ ಸಿದ್ದರಾಮಯ್ಯನವರು ಮಾತಾಡಿದ್ರು ಮಾಧ್ಯಮಗಳಿಗೆ. ಇಲ್ಲ, ಕಾರ್ಯಕ್ರಮಕ್ಕಿಂತ ಮುಂಚೆ ಮಾತಾಡಿ ವೇದಿಕೆಯ ಮೇಲೆ ಹೋಗಿದ್ದವರು. ಏನಂದ್ರು ನೋಡಿ, ಆರಂಭದಿಂದ ಇವರು ಶುರುವಾಗಿದ್ದು
ರಾಜ್ದೀಪ್ ಸರ್ದೇಸಾಯಿ ಕೊಟ್ಟ ದಿಲ್ಲಿಯಲ್ಲಿ ಕೊಟ್ಟ ಇಂಟರ್ವ್ಯೂನಲ್ಲಿ ಯಾವ ಒಪ್ಪಂದನೂ ಇಲ್ಲ, ಏನೂ ಇಲ್ಲ, ಐ ವಿಲ್ ಬಿ ಚೀಫ್ ಮಿನಿಸ್ಟರ್ ಫಾರ್ ಎಂಟೈರ್ ಟರ್ಮ್ ಅಂತ ಹೇಳಿದ್ರು. ಮತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಕೆಲವು MLAಗಳು ಹೇಳ್ತಿದ್ದಾರಲ್ಲ ಅಂದ್ರೆ ಅವ್ರ ಸಂಖ್ಯೆ ಕಡಿಮೆ ಇದೆ ಬಿಡ್ರಿ ಅಂದರು. ಹಂಗೆ ಶುರುವಾಗಿದ್ದು. ಅದಾದ ನಂತರ ನಾನೇ ಮುಖ್ಯಮಂತ್ರಿ, ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂದರು. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಇವತ್ತಿನ ಮುಖ್ಯಮಂತ್ರಿಗಳ ಹೇಳಿಕೆ ಸ್ವಲ್ಪ ನರ್ಮ್ ಅನ್ನಿಸ್ತು. ಏನು, ಹೈಕಮಾಂಡ್ ಒಪ್ಪಿದರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂದರು. ಹೈಕಮಾಂಡ್ ಒಪ್ಪಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ವಿಷಯನೂ ಬಂತು, ಅದಕ್ಕೂ ಹೈಕಮಾಂಡ್ ಒಪ್ಪಬೇಕು ಅಂದ್ರೆ ಅಫ್ಕೋರ್ಸ್ ಒಪ್ಪಬೇಕು. ಅದು ಮೊದಲಿಂದನೂ ಅವ್ರ ಸ್ಟ್ಯಾಂಡ್ ಇದೆ. ಕೇಳಿಸ್ಕೊಳ್ಳಿ ಒಮ್ಮೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದರು. ಈಗ 5 ತಿಂಗಳಿಂದೆ ನೋಡಪ್ಪ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ನಮ್ಮ ಪಕ್ಷದ ಆಸ್ತಿ, ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತೀವಿ. ಮತ್ತು AICC ಅಧ್ಯಕ್ಷರ ಮನೆಗೆ ಯಾಕೆ ಹೋಗಿಲ್ಲ ಅನ್ನೋ ಪ್ರಶ್ನೆನೂ ಬಂತು. ಯಾವಾಗ ಭೇಟಿ ಮಾಡ್ಬೇಕು, ನಾನು ಭೇಟಿ ಮಾಡ್ಬೇಕು ಅನ್ಸಿದ್ರೆ ಹೋಗ್ತೀನಿ ನಾನು ಇಲ್ಲೇ ಅಂತಂದರು. ಕೊನೆಯಲ್ಲಿ ಹೇಳಿದ್ದವರು, ಸಿದ್ದರಾಮಯ್ಯ ಮಾತು ನಮಗೆ ವೇದವಾಕ್ಯ, ನಮಗೆ ವೇದವಾಕ್ಯ. ಸಿದ್ದರಾಮಯ್ಯನವ್ರು ಎಲ್ಲಿ ತನಕ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಿರ್ತಾರಲ್ಲ, ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ನಿರಾಳವೇ. ಹೈಕಮಾಂಡ್ ಡಿಸಿಷನ್ ಫೈನಲ್ ಅಂತ ಸಿದ್ದರಾಮಯ್ಯನವ್ರು ಎಲ್ಲಿ ತನಕ ಹೇಳ್ತಿರ್ತಾರಲ್ಲ, ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರು ನಿರಾಳವೇ. ಕನ್ವಿನ್ಸ್ ಮಾಡಬೇಕಾಗಿರೋದು ಹೈಕಮಾಂಡನ್ನು ಮಾತ್ರ. ಇಲ್ಲಿ ತನಕ 2.5 ವರ್ಷ ನನ್ನ ಪರವಾಗಿ ಹೈಕಮಾಂಡ್ ನಿಂತ್ಕೊಂಡಿದೆ ಅನ್ನೋ ಧೈರ್ಯದಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅಲ್ಲಿಂದ ಮುಂದೇನಾದ್ರು ಹೋದರೆ ಶುರುವಾಗದು ಸಮಸ್ಯೆ. ಅದಕ್ಕೆ ಹೇಳಿದ್ರು ಅವರು, CM ಮಾತು ನಮಗೆ ವೇದವಾಕ್ಯ ಅಂತ. ಈ BJP ಅವರೊಂದು ಆರೋಪ ಮಾಡ್ತಿದ್ದಾರೆ, 60 ಕೋಟಿ ಕೊಟ್ಟು ಒಬ್ಬೊಬ್ಬ MLA ಅವರನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸಮಾಜ ಆಡಿಸಿದ್ರು. ಅಂದರೆ BJP ಸಂಸ್ಕೃತಿ ಅದು, ಆಪರೇಷನ್ ಕಮಲ ಮಾಡ್ಕೊಂಡಿದ್ದವರು ಅವರು ಅಂತ. ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವ್ರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಆ ಸಂದರ್ಭ ಇತ್ತು ಅಂತಂದರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅವರು ದೆಹಲಿಗೆ ಹೋಗಿ ಬರಲಿ, ಡೆಲ್ಲಿಗಾರ ಹೋಗ್ತೀನಿ, ಏನಾದರೂ ಕೇಳ್ತೀನಿ. ನಾನು ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೇ. ಪಾಪ ಎಲ್ಲರಿಗೂ ಟೆನ್ಷನ್ ಕೊಡ್ತೀರ. ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ. ನಮ್ಗೆ ಟೆನ್ಷನ್ ಇಲ್ಲ, ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತಾಯಿದ್ದೀರ. ಈ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಹೇಳ್ದಕ್ಕೆ ಅವ್ರು ಹೋಗಿದ್ದಾರೆ, ನಮಗೊಂದು ಚಾನ್ಸ್ ಸಿಕ್ತಿ ಅಂತ ಹೋಗಿದ್ದಾರೆ. ಮಂತ್ರಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವು ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿನೇ ಹೇಳಿಲ್ವೇ, ನಾವು ಯಾರಿಗೆ ನಾವು ಡೆಲ್ಲಿಗೆ ಹೋಗೋದನ್ನ ನಾವು ಬೇಡ ಅಂತದ್ದೆ. ದೇವಳ್ಳಿ ಅಂತ ಅಂದರೆ ನಮ್ಮ ಲೀಡ್ರ್ಗಳ ಮನೆ ಅಂದರೆ ಒಂದು ದೇವಸ್ಥಾನ ಇದ್ದಂಗೆ ಅವ್ರಿಗೆ. ಅವ್ರವ್ರ ಭವಿಷ್ಯ ನಿರ್ಮಾಣ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ತಪ್ಪೇನಿದೆ. ಬಿಜೆಪಿಯವರು ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ, BJP ಕುದುರೆ ವ್ಯಾಪಾರದ ಪಿತಾಮಹ BJPಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಹೋಗ್ಲಿಲ್ವೇ? ನಾವೇ ಹೇಳಿಲ್ವೇ? ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ನಡೀಲಿಲ್ವೇ? ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಅದು ಆ ಸಂಸ್ಕೃತಿ ಅವರಲ್ಲಿ ಇರೋದು. ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ 10,000 ಕೋಟಿ ಕೊಡಬೇಕು ಅಂತ BJPಯವರು ಹಿಂದೆ ಹೇಳಿದ್ದಾರೆ. ಅಸೆಂಬ್ಲಿಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು, ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೇ ಬಂದಿದೆ. ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ. ಈ ಮಧ್ಯೆ BK ಹರಿಪ್ರಸಾದ್ ಅವರು ದಿಲ್ಲಿಲಿದ್ದರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. BK ಹರಿಪ್ರಸಾದ್ ಒಂದು ಟೈಮ್ನಲ್ಲಿ ಯೂಸ್ ಟು ಕಾಲ್ ದ ಶಾಟ್ಸ್. ಹೈಕಮಾಂಡ್ನಲ್ಲಿ ಅಷ್ಟೊಂದು ಗಟ್ಟಿಯಾದ ಹಿಡ್ತಾ ಇತ್ತು. ರಾಹುಲ್ ಗಾಂಧಿ ಅವರೇ
ಬಿ ಕೆ ಹರಿಪ್ರಸಾದ್ರನ್ನು ಕರೆಸ್ಕೊಂಡಿದ್ರು ಏನಾಗ್ತಿದೆ ರಾಜ್ಯದಲ್ಲಿ ಅಂತ ಕೇಳುವುದಕ್ಕೆ ಅಂತ ಒಂದು ಮಾಹಿತಿ ಬಂತು. ಆಮೇಲೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಲಿಸಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳೋದಕ್ಕೆ ಬಿ ಕೆ ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ರು ಅಂತ ಇನ್ನೊಂದು ಸುದ್ದಿನೂ ಬಂತು. ಕರೆಕ್ಟಾಗಿ ಚೆಕ್ ಮಾಡಿದ್ರೆ ದೇಶದಾದ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿದ ಅನೇಕ ನಾಯಕರನ್ನು ಕರೆಸ್ಕೊಂಡು ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಿಗೆ ಅಪೇಕ್ಷಿತರಿದ್ದರು, ಬಿ ಕೆ ಹರಿಪ್ರಸಾದ್ ಆಹ್ವಾನಿತರಿದ್ದರು. ಆ ಮೀಟಿಂಗಿಗೆ ಹೋಗಿದ್ದು. ಬಟ್ ಅಲ್ಲಿಗೆ ಹೋದ ನಂತರ ಸ್ಟೇಟ್ ಪಾಲಿಟಿಕ್ಸ್ ಚರ್ಚೆನೇ ಆಗಿರೋದಲ್ಲ ಅಂತ ಹೇಳೋದಕ್ಕೆ ಬರುತ್ತಾ? ಎಲ್ಲ ಆಗಿರಲ್ಲ, ಚರ್ಚೆ ಆಗಿರುತ್ತೆ. ನೋಡಿ, ಈ ಸರ್ಕಾರ ಬಂದ ಹೊಸರಲ್ಲಿ ಮಂತ್ರಿಗಿರಿ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ, ಈಸ್ ಎನ್ MLC, ವಿಧಾನ ಪರಿಷತ್ ಸದಸ್ಯರು ಬಿ ಕೆ ಹರಿಪ್ರಸಾದ್, ಮಂತ್ರಿಗಿರಿ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಸಿಟ್ಟಿಗೆದ್ದು ಎಲ್ಲಿ ಇವರೇ ಬಂಡಾಯ ಸಾರಿಬಿಡ್ತಾರೇನೋ ಅನ್ನೋ ಹಂಗಿದ್ರು ಬಿ ಕೆ ಹರಿಪ್ರಸಾದ್. ಅವಾಗ ಅವ್ರು ಆಡಿದ ಮಾತುಗಳು, ಮಾಡಿದ ಕಾರ್ಯಕ್ರಮಗಳು ಹಂಗಿದ್ವು. ಆ ನಂತರ ಅದೇನೋ ಅವ್ರವ್ರಿಗೆ ಚೆನ್ನಾಗಾಗಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಕೇಳಿಸ್ಕೊಳ್ಳಿ ಏನಂದ್ರೆ ಅಂತ ಮೀಟಿಂಗ್ ಮುಗಿಸಿ ಬಂದಮೇಲೆ. ದೆಹಲಿಗೆ ಬಂದಿರುವಂತ ಹಿನ್ನೆಲೆ ಸರ್, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್? ಎಲ್ಲ ಸುಭಿಕ್ಷವಾಗಿದೆ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ರಾಹುಲ್ ಗಾಂಧಿ ಚರ್ಚೆಗಳ ಬಗ್ಗೆ ಎಲ್ಲ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವರು ಏನಂದ್ರು ಸರ್? ಎಲ್ಲ ಚೆನ್ನಾಗಿದೆ ಅಂತ. ಮತ್ತೇನಾದ್ರು ಸರ್? ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ. ಸರ್, ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ರಿ, ಸಡನ್ ಆಗಿ ಬಂದಿದ್ದೀರಿ. ಏಕೈಕಿ ಭೇಟಿ ಮಾಡಿರೋ ಉದ್ದೇಶ ಸರ್? ಸರ್, ಮಂಗಳೂರು ಏಕೈಕಿ ಭೇಟಿ ಮಾಡಿದ್ರಿ ಉದ್ದೇಶ? ಮಂಗಳೂರು ಪ್ರವಾಸದಲ್ಲಿ ಇದ್ರಿ ನೀವು. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಸರ್? ಮಂಗಳೂರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ನೀವು. ಸರ್, ತಾವು ಕೂಡ ಹಿರಿಯ ನಾಯಕರು, ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ ರಾಜಕಾರಣಿ ಸರ್. ಹರಿಪ್ರಸಾದ್ ಸರ್, ಮಂಗಳೂರು ಸರಿ ಹೋಗ್ಬೇಕಿತ್ತು ನೀವು. ನೋಡಿ, ಇಷ್ಟೆಲ್ಲ ಆಗ್ತಿದ್ರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನೆಯಿಂದ 100-150 ಮೀಟರ್ ದೂರದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿಲ್ಲ. ಡಿ ಕೆ ಶಿವಕುಮಾರ್ ಹೋಗಿಲ್ಲ, ಡಿ ಕೆ ಸುರೇಶ್ ಹೋಗಿಲ್ಲ. ನೀವು ಸದಾಶಿವನಗರ ಏರಿಯಾ ಗೊತ್ತಿದ್ರೆ ಇವ್ರ ಮನೆಗೂ ಅವ್ರ ಮನೆಗೂ ಅಷ್ಟೇ ದೂರ, 100-150 ಮೀಟರ್ನಲ್ಲಿ. ಅಣ್ಣ ತಮ್ಮ ಇಬ್ಬರು ದಿಲ್ಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು 3 ದಿವಸ ಆಗಿದೆ. ಮುಖ್ಯಮಂತ್ರಿಗಳು ಹೋಗಿ ಮೀಟ್ ಮಾಡಿದ್ರು, ಅನೇಕ ಸಚಿವರುಗಳು ಹೋದರು, ಕೆಲವು ಶಾಸಕರುಗಳು ಹೋಗಿ ಭೇಟಿಯಾದರು. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಹೋಗಿಲ್ಲ. ಅದನ್ನೇ ಕೇಳಿದ್ರು ಅವಾಗ ಪತ್ರಕರ್ತರು, ಯಾಕೆ ಹೋಗಿಲ್ಲ ಅಂದ್ರೆ, ಬೇಕಂದ್ರೆ ಹೋಗ್ತೀನಪ್ಪ, ಬೆಂಗಳೂರಿನಲ್ಲಾದರೂ ಮೀಟ್ ಮಾಡ್ಬೋದು, ದಿಲ್ಲಿಲಾದರೂ ಮೀಟ್ ಮಾಡ್ಬೋದು, ಸೊ ವಾಟ್ ಅಂದಿದ್ದಾರೆ. ಹೋಗಿ ಮೀಟ್ ಮಾಡಿಲ್ಲ. ಇದನ್ನು ಹೆಂಗೆ ರೀಡ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಜಾರಿನಲ್ಲಿ ಬಂದು ಹೇಳಿದ್ರು. ಅಂದರೆ ಬೇಜಾರು ಅಂದರೆ ಮಾಧ್ಯಮಗಳ ಮೇಲೆ ಬೇಜಾರು. ನೀವು ನಿಂತ್ಕೊಂಡ್ಬಿಟ್ಟಿರ್ತೀರಿ ಇಲ್ಲೇ, ಏನು ಸುದ್ದಿ ಹೇಳಬೇಕು ನಿಮಗೆ, ಏನು ವಿಷಯ ಹೇಳೋಕ್ಕಾಗತ್ತೆ, ನಮ್ಮ ಕೈಲಿ ಏನೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. AICC ಅಧ್ಯಕ್ಷರು ಹೇಳಿದ್ರು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಈ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ನೀವು CM ರೇಸಲ್ಲಿ ಇದ್ದೀರಾ ಅಂತ? ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೇ ಬಿದ್ದಿಲ್ಲ ಅಲ್ಲಿ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದರ ಬಗ್ಗೆ ವಿವಿಧ ರೀತಿಯ ಚರ್ಚೆಗಳಾಗ್ತಾ ಇದ್ದಾವೆ. ನೀವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ನಿಮ್ಮನ್ನು ಬಿಟ್ಟು ಎಂಥ ಹೈಕಮಾಂಡು ಅಂತ
ನೋಡ್ರಿ, ಯಾರಿಗೆ ಇಷ್ಟ ಇರಲಿ ಬಿಡಲಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದರೆ ಅದು ಗಾಂಧಿ ಕುಟುಂಬ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ರು. ದ್ಯಾಟ್ ಈಸ್ ದ ಅಕ್ಸೆಪ್ಟೆಡ್ ಟ್ರೂತ್ ದೇರ್. ನನಗೆ ಆಶ್ಚರ್ಯ ಅನಿಸಿದ್ದು JDSನವ್ರು ಅದನ್ನು ಟೀಕೆ ಮಾಡಿದ್ದು. JDSನವ್ರು ಟೀಕೆ ಮಾಡಿದ್ರು ಅದನ್ನು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ತಾವು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯೋ? ಈ ಅಸಹಾಯಕತೆಯ ಮಾತುಗಳಿಂದ ತಿಳಿಯುತ್ತದೆ ಅಧ್ಯಕ್ಷರಾಗಿದ್ದರೂ ನಿಮಗೆ ಚಲಾಯಿಸಲು ಯಾವುದೇ ಅಧಿಕಾರ ಇಲ್ಲ. ತಾವೊಬ್ಬ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷ ಎಂದು ಸಾಬೀತಾಗುತ್ತಿದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಗುಲಾಮಿತನವನ್ನು ಜಗಜ್ಜಾಹೀರುಗೊಳಿಸಿದೆ ಅಂತ ಕರ್ನಾಟಕ JDSನವರು ಟ್ವೀಟ್ ಮಾಡಿದ್ದಾರೆ. ಅಲ್ರಿ, JDSಗೆ ಕೆಲವು ಕಾಲ, ಈಗ ಬಿಡಿ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು, ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಕೆಲವು ಕಾಲ ಮಧ್ಯದಲ್ಲಿ ಬೇರೆ ಬೇರೆ ಅಂದರೆ ದೇವೇಗೌಡ ಕುಟುಂಬದ ಹೊರತಾಗಿಯೂ ಕೆಲವು ಅಧ್ಯಕ್ಷರುಗಳು ಇದ್ರಪ್ಪ ಒಂದಷ್ಟು ಕಾಲ. ಆ ಟೈಮ್ನಲ್ಲಿ ಪಕ್ಷದ ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. CM ಇಬ್ರಾಹಿಂ ಆಗಿದ್ದರು, ಬೇರೆ ಬೇರೆಯವ್ರು ಆಗಿದ್ರಲ್ಲ, ಎಲ್ಲ ನಿರ್ಧಾರಗಳನ್ನು ಅವರೇ ತಗೊಂಡ್ಬಿಡ್ತಿದ್ರ. ದೇವೇಗೌಡರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗೆ ಆಗ್ತಿತ್ತ, ಕುಮಾರಸ್ವಾಮಿ ಅವ್ರು ಹಾಕಿದ ಗೆರೆ ದಾಟೋದಕ್ಕೆ ಅವ್ರಿಗೆ ಆಗ್ತಿತ್ತ. ಇವ್ರು ಕೂತ್ಕೊಂಡು ಇಲ್ಲಿ ಟೀಕೆ ಮಾಡೋದು. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಅಂದರು, ಈ ನಾವು ನಿರ್ಧಾರ ಮಾಡಿ ಅಂದರೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋದಪ್ಪ, ಒಬ್ಬೊಬ್ಬರೇ ತಗೊಳ್ಳೋದಿಲ್ಲ ಅಂತ DK ಶಿವಕುಮಾರ್ ಅವರ ಸ್ಪಷ್ಟೀಕರಣ ಇತ್ತು. ಇದು ಇಷ್ಟಕ್ಕೆ ನಿಂತಿಲ್ಲ. DK ಶಿವಕುಮಾರ್ ಅವರು ನಿನ್ನೆ ಪವರ್ ಮಿನಿಸ್ಟರ್ KJ ಜಾರ್ಜ್ ಅವರು ಮನೆಗೆ ಹೋಗಿದ್ದರು. KJ ಜಾರ್ಜ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವವರು. ಅದಕ್ಕಿಂತಲೂ ಮುಖ್ಯವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಹತ್ತಿರ ಅನ್ನಿಸಿಕೊಂಡವರು. ಕೆಲವರು ಹೇಳ್ತಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ 1-to-1 ಕನೆಕ್ಷನ್, ಫೋನ್ ಕನೆಕ್ಷನಲ್ಲಿದ್ದಾರೆ ಅವರು. ಫೋನಲ್ಲಿ ಅಂದರೆ ರೆಗ್ಯುಲರ್ ಬೇಸಿಸ್ ಮೇಲೆ ಫೋನಲ್ಲಿ ಮಾತಾಡೋ ಹಾಗೆ ಅಂತ. ಈ ಭೇಟಿಯ ಬಗ್ಗೆ 2 ವರ್ಷನ್ಗಳು ಬಂತು. ಒಂದು, ಸೋನಿಯಾ ಗಾಂಧಿಯವರು KJ ಜಾರ್ಜ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಸಮಾಧಾನವಾಗಿರೋಕ್ಕೆ ಹೇಳಿ DK ಶಿವಕುಮಾರ್ ಅವರಿಗೆ. ಈ ಶಕ್ತಿ ಪ್ರದರ್ಶನ, ಶಾಸಕರು ಬರೋದು ಇದೆಲ್ಲ ಆಗೋದು ಬೇಡ, ಸ್ವಲ್ಪ ಸಮಾಧಾನವಾಗಿರೋಕ್ಕೆ ಹೇಳಿ, ಎಲ್ಲ ಸರಿ ಮಾಡ್ತೀವಿ ಅಂತ. ಇನ್ನೊಂದು ವರ್ಷನ್ ಏನು ಬಂತು, DK ಶಿವಕುಮಾರ್ ಅವರು ತಾವೇ KJ ಜಾರ್ಜ್ ಅವ್ರ ಹತ್ರ ಹೋಗಿ ನೀವೇ ಮಾತಾಡಿ ಸೋನಿಯಾ ಗಾಂಧಿ ಅವ್ರ ಹತ್ರ. 2.5 ವರ್ಷದ ಮಾತು ಕೊಟ್ಟಿದ್ದರು ನನಗೆ. 2.5 ವರ್ಷ ಮುಗಿದಿದೆ, ನಾನು ನ್ಯಾಯಬದ್ಧವಾಗಿ ನನಗೆ ಬರಬೇಕಾಗಿರೋ ಅಧಿಕಾರ ಕೇಳ್ತಾ ಇದ್ದೀನಿ, ನೀವು ಒಂದು ಸಲ ಮಾತಾಡಿ ನೋಡಿ ಮೇಡಮ್ ಹತ್ರ ಅಂತ KJ ಜಾರ್ಜ್ ಅವ್ರನ್ನ ಅವ್ರಿಗೆ ಹೇಳೋದಕ್ಕೆ DK ಶಿವಕುಮಾರ್ ಹೋಗಿದ್ರು ಅಂತ. ಸತ್ಯ 2ರ ಮಧ್ಯದಲ್ಲಿ ಇರಬಹುದು. DK ಶಿವಕುಮಾರ್ ಅವರು ನಿನ್ನೆ ಪವರ್ ಮಿನಿಸ್ಟರ್ KJ ಜಾರ್ಜ್ ಅವರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು, ಆರಂಭದಲ್ಲಿ ಜನ ಇದ್ರಂತ ಅಕ್ಕಪಕ್ಕ, ಸ್ವಲ್ಪ ಹೊತ್ತಾದಮೇಲೆ ಎಲ್ಲರನ್ನು ಹೊರಗೆ ಕಳಿಸಿ 1 ತಾಸು KJ ಜಾರ್ಜ್ DK ಶಿವಕುಮಾರ್ ಅವರು ಇಬ್ಬರೇ ಕೂತ್ಕೊಂಡು ಮಾತಾಡಿದ್ದಾರೆ. ಒಂದು ಆ್ಯಂಗಲ್ ಬಂತು, ಸೋನಿಯಾ ಗಾಂಧಿ ಅವರು ಕ್ಲೋಸ್ ಅಲ್ವಾ KJ ಜಾರ್ಜ್, ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಮನವಿ ಮಾಡ್ಕೊಂಡಿರ್ಬೇಕು, DK ಶಿವಕುಮಾರ್ನ ಕರೆದು ನೀವು ಕನ್ವಿನ್ಸ್ ಮಾಡಿ, ದಿಸ್ ಈಸ್ ನಾಟ್ ಅ ರೈಟ್ ಟೈಮ್ ಅಂತ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ದಾರೆ ಅಂತ. ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ಲು, ಅದನ್ನೆಲ್ಲ ಮಾಡೋಕ್ಕಾಗತ್ತಾ? ರಾತ್ರೋರಾತ್ರಿ ಆಗ್ಬಿಡುತ್ತೆ ಅದೇನು. ಒಂದು ಅಧಿವೇಶನ ಶುರುವಾಯಿತು. ಅದಾದಮೇಲೆ ಶೂನ್ಯ ಮಾಸ ಏನೋ ಬರುತ್ತೆ, ಒಟ್ಟಿನಲ್ಲಿ ನಾಟ್ ಆ್ಯನ್ ಆಸ್ಪಿಷಿಯಸ್ ಟೈಮ್ ಅನ್ನೋ ಥರದ್ದೊಂದು ಬರುತ್ತೆ. ಮಹಾನ್ ದೈವಭಕ್ತರಾಗಿರುವ DK ಶಿವಕುಮಾರ್ ಅವರು ಈ ಟೈಮ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಅನ್ನೋದಿಲ್ಲ. ಅದು ಮುಗೀತು ಅನ್ನುವಾಗ ಇನ್ನೇನು ಬಜೆಟ್ ಸೆಷನ್ ಶುರುವಾಗ್ಬಿಡುತ್ತೆ. 16 ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯನವರು 17ನೇ ಬಜೆಟ್ ಒಂದು ಮಾಡಲಪ್ಪ ಅಂತ ಆಗುತ್ತೆ. ಬಜೆಟ್ ಮಂಡನೆ ಮಾಡಿದ ಮೇಲೆ 5 ಸ್ಟೇಟ್ ಎಲೆಕ್ಷನ್ ಹತ್ರ ಬಂದ್ಬಿಡ್ತಾವೆ, ಮತ್ತೆ ಪಂಚರಾಜ್ಯ ಚುನಾವಣೆ. ಅಕಸ್ಮಾತು ಈಗ ಬೇಡ, ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ, ಹಿಂಗೆಲ್ಲ ಇದೆ ಅಂತ ಹೇಳುವುದಕ್ಕೆ ಸೋನಿಯಾ ಗಾಂಧಿ ಅವರು KJ ಜಾರ್ಜ್ ಅವರಿಗೆ ರೆಸ್ಪಾನ್ಸಿಬಿಲಿಟಿ ವಹಿಸಿದ್ರ? ಆ ಪಾಸಿಬಿಲಿಟಿ ಕಡಿಮೆ ಅಂತ ಲೆಕ್ಕಾಚಾರ. ಹಂಗೊಂದು ವೇಳೆ ಆದರೆ ಆಯಿತು, ಈಗ ಸುಮ್ಮನಿರ್ತೀನಿ, ಯಾವಾಗ ಅಂತ ಕರೆಕ್ಟಾಗಿ ಹೇಳಿ ನನಗೆ ಅಂತಂದರೆ KJ ಜಾರ್ಜ್ ಯಾವ ಬೇಸ್ ಮೇಲೆ ಹೇಳ್ತಾರೆ ಇಂಥ ಟೈಮ್ಗೆ ಆಗುತ್ತೆ ಸುಮ್ಮನಿರಿ ಅಂತ? ಇದು ಯಾವ ಟೈಮಿಗೆ ಏನು ಆಗಬೇಕು ಅನ್ನುವಂಥದ್ದು ತೀರ್ಮಾನ ದೆಹಲಿಯಲ್ಲೇ ಆಗಬೇಕು. 2023 ಮೇನಲ್ಲಿ ಭಾರಿ ಬಹುಮತದೊಂದಿಗೆ ಗೆದ್ದು ಸರ್ಕಾರ ರಚನೆ ಆಗಬೇಕಾದ ಸನ್ನಿವೇಶದಲ್ಲಿ ಹೆಂಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಎದರ ಬದರ ಕೂತ್ಕೊಂಡಾಗಿತ್ತಲ್ಲ, ಹಾಗೆ ಆಗಬೇಕಿತ್ತು.
ಒಂದು ಪಾಸಿಬಿಲಿಟಿ ಅದು ಸೋನಿಯಾ ಗಾಂಧಿಯವರು ಇವ್ರಿಗೆ ಹೇಳಿರೋದು, ಅದು ಕಡಿಮೆ, ಸಾಧ್ಯತೆಗಳು ಕಡಿಮೆ. ಇನ್ನೊಂದು ಪಾಸಿಬಿಲಿಟಿ ಏನು, ಡಿ ಕೆ ಶಿವಕುಮಾರ್ ಅವರೇ ಕೆ ಜೆ ಜಾರ್ಜ್ ಅವ್ರ ಹತ್ರ ಹೋಗಿ 2.5 ವರ್ಷಗಳ ಹಿಂದೆ ನನಗೆ ಕೊಟ್ಟಿದ್ದ ಮಾತನ್ನು ಈಗ ಈಡೇರಿಸುವ ಕಾಲ ಬಂದಿದೆ ಮೇಡಮ್ ಅವ್ರಿಗೊಂದ್ಸಲ ಹೇಳಿ ಅಂತ ಹೇಳಿರುವ ಸಾಧ್ಯತೆ, ಆ ಸಾಧ್ಯತೆ ಒಂದು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಒಂದು, ಕೆ ಜೆ ಜಾರ್ಜ್ ಅವರು ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡಿ ಅದೇನಾಗುತ್ತೆ ಅದು ಒಂದು ಕಡೆ. ಇನ್ನೊಂದು, ಕೆ ಜೆ ಜಾರ್ಜ್ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಡಿ ಕೆ ಶಿವಕುಮಾರ್ ಅವರ ಸೀರಿಯಸ್ನೆಸ್ಸನ್ನು ಸಿದ್ದರಾಮಯ್ಯನವ್ರಿಗೂ ಕನ್ವೆ ಮಾಡಬಹುದು, ಆ ಕಾರಣಕ್ಕಾಗಿ ಹೋಗಿರಬಹುದು, ಗೊತ್ತಿಲ್ಲ. ಈ ಎರಡರ ಪೈಕಿ ಏನಾಗಿದೆಯೋ ಅಂತ. ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಮಾತ್ರ ಕೆ ಜೆ ಜಾರ್ಜ್ ಅವರು ಇದು ಪೊಲಿಟಿಕಲ್ ಮೀಟಿಂಗೇ ಅಲ್ಲ ಅಂದರು. ನಮ್ಮ ಡಿ ಸಿ ಎಮ್ ರೀ, ನಾವು BBMP ಎಲೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಭೇಟಿಯಾಗಿದ್ದು ಅಂತ. ನಾನು ಅವ್ರ ಮನೆಗೆ ಹೋಗ್ತೀನಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಏನು ದೊಡ್ಡ ವಿಷಯ ಅದರಲ್ಲಿ ಅಂತಾರೆ ಅವರು. ಕೇಳಿಸ್ಕಡೆ. ಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನೋಡಿ, ಇಲ್ಲ ಅದೆಲ್ಲ ಸುಳ್ಳು. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ದೀವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಹೌದ್ರಿ. ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದರಲ್ಲಿ ಏನು ವಿಚಾರ ಏನಿದೆ? ನೋಡಿ, ಏನಿಲ್ಲ, CM ಪ್ರತಿನಿಧಿ ಇಲ್ಲ, AICC ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಅಷ್ಟೇ. ಇಲ್ಲ, ನಾನು ಯಾರು ಹೇಳಲಿಕ್ಕೆ, ಅದನ್ನ ಹೇಳಲಿಕ್ಕೆ ನನಗೆ ಹಾಕಿ ಕೊಟ್ಟಿದ್ದಾರೆ ಯಾರಾದರೂ? ಅವ್ರಿಗೆ ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನಾನು ಆ ಥರ ಏನು ಹೇಳೋದಿಲ್ಲ. ನೋಡಿ, ಬಂಡಾಯ ಏನೂ ಇಲ್ಲ, ಮತ್ತೆ ಶಮನ ಏನಂತೆ ನೀವು ಒಳ್ಳೆ ನೋಡಿ. ಇದು ನಿರೀಕ್ಷಿತ ಉತ್ತರವನ್ನೇ ಕೆ ಜೆ ಜಾರ್ಜ್ ಅವರು ಕೊಟ್ಟರು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಏನೇ ಡೆವಲಪ್ಮೆಂಟ್ ಆಗೋದಿದ್ರು ದಿಲ್ಲಿಲೇ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ 11 ಗಂಟೆ ಫ್ಲೈಟಲ್ಲಿ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಫಸ್ಟ್ ಫ್ಯಾಮಿಲಿಯ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಮೊನ್ನೆ ದಿಲ್ಲಿಲಿದ್ದಾಗ ರಾಹುಲ್ ಗಾಂಧಿ ಅವರ ಭೇಟಿ ಅವರಿಗೆ ಸಾಧ್ಯ ಆಗಲಿಲ್ಲ. ಇವರಿಗಿಂತ ಸ್ವಲ್ಪ ಮುಂಚೆ ಹೋಗಿದ್ದ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದರು. ಅದಾದ ನಂತರವೇ ಈ MLAಗಳ ದೆಹಲಿ ಯಾತ್ರೆ ಶುರುವಾಗಿತ್ತು, 3 ತಂಡಗಳಾಗಿ. ನಾವು ಸುಮ್ಮನೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಸಿಗೆ ಹೇಳಿ ಯಾರ್ಯಾರು ಯಾವ್ಯಾವ ಕಡೆ ಮತ್ತು ಪಕ್ಕಾ ಹೈಕಮಾಂಡ್ ಹೇಳಿದ್ದೇ ನಮಗೆ ಫೈನಲ್ಲು ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಕ್ಕೆ ಹೇಳಿದ್ವಿ ನಾವು. ನಂಬರ್ಸ್ ಭಾಳ ಇಂಟ್ರೆಸ್ಟಿಂಗ್ ಇದ್ದಾವೆ, ಬಹಳ ಇಂಟ್ರೆಸ್ಟಿಂಗ್ ಇದ್ದಾವೆ ನಂಬರ್ಸು. ಇರಲಿ, ಆ ವಿಷಯಕ್ಕೆ ಈಗ ಹೋಗೋದು ಬೇಡ. ಆ ನಂಬರ್ಸ್ ನೋಡಿದ್ರೆ ಬರ್ತಾ ಇರೋ ಇನ್ನೊಂದು ಮಾಹಿತಿ ಸತ್ಯ ಅನಿಸುತ್ತೆ. ಒಂದು ವೇಳೆ ಶಾಸಕಾಂಗ ಪಕ್ಷದ ಸಭೆಯೇ ಕರೆದು ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಪ್ರಸ್ತಾಪಿಸಿ ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಳೋದಾದರೆ ಗುಪ್ತ ಮತದಾನ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತ. ಸೀಕ್ರೆಟ್ ವೋಟಿಂಗ್ ಮಾಡಿಸಿ ಅಂತ, ಅಂದರೆ ಚೀಟಿಲಿ ಬರೆದು ಕೊಡಿ ನೀವು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ. ಆ ಕಾನ್ಫಿಡೆನ್ಸಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಒಂದಷ್ಟು ಸುದ್ದಿ ಮೂಲಗಳಿದ್ದಾವೆ. ರಹಸ್ಯ ಮತದಾನ ಮಾಡಿಸಿ ನೋಡೋಣ ಅಂತ. ಆವಾಗ ತಮ್ಮ ಪರವಾಗಿ ಕನ್ಸಿಡರಬಲ್ MLAಗಳ ವೋಟ್ ಹಾಕ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಇದೆಯಂತೆ ಡಿ ಕೆ ಶಿವಕುಮಾರ್ ಅವರಿಗೆ. ನೋಡಿ, 2.5 ತಿಂಗಳು ಆಗಿರ್ಬೇಕು ನಮ್ಮ ಸ್ಟುಡಿಯೋಗೆ ಬಂದು ಹೋಗಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೂತ್ಕೊಂಡು ಸ್ಪಷ್ಟವಾಗಿ ಹೇಳಿದರು, ಯಾರ ಕಡೆ ಎಷ್ಟು ಶಾಸಕರಿದ್ದಾರೆ ಅನ್ನೋದು ಮ್ಯಾಟರೇ ಆಗೋದಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಫೈನಲ್ಲು ಅಂದಿದ್ರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಪ್ರಶ್ನೆ ಬಂದಾಗಲೆಲ್ಲ ಅವ್ರಿಗೆ ಶಾಸಕರ ಬೆಂಬಲ ಕಡಿಮೆ ಇದೆ, ಅದೇ ಮಾತು ಬರ್ತಾ ಇದ್ದಿತ್ತು. ಆ ಕೊರತೆಯನ್ನು ನೀಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಇಬ್ಬರೂ ನಿರತರಾಗಿದ್ದಾರೆ. ರಾಜದೀಪ್ ಸರ್ದೇಸಾಯಿ ಕೊಟ್ಟ ಇಂಟರ್ವ್ಯೂನಲ್ಲಿ ಸಿದ್ದರಾಮಯ್ಯನವರು ಏನಂದಿದ್ರು, ರಾಜದೀಪ್ ಸರ್ದೇಸಾಯಿ ಕೇಳ್ತಾರೆ,
ಮುಖ್ಯಮಂತ್ರಿ ಬದಲಾವಣೆನೂ ಅದಿಲ್ಲ, ಎಲ್ಲವನ್ನು ತಳ್ಳಿ ಹಾಕಿದ ನಂತರ ಮತ್ತು ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಿದ್ದಾರಲ್ಲ ಅಂತ ಕೇಳಿದ್ದಕ್ಕೆ ಸಿದ್ದರಾಮಯ್ಯನವ್ರು ಏನಂದರು, ದೇರ್ ಆರ್ ಸಮ್ ಪೀಪಲ್ ಅಂತ, ಅಂದರೆ ಭಾಳ ಜನ ಏನಿಲ್ಲ ಅವರು ಅಂತ. ಈಗ ಭಾಳ ಜನ ಆಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ, ಅವರ ಪಾಳೆಯದಿಂದ ಗುಪ್ತ ಮತದಾನಕ್ಕೆ ಆಗ್ರಹಿಸ್ತಾರೆ ಅನ್ನೋ ಮಾತಿದೆ. ಅದು ಎರಡು ಅಲಗಿನ ಕತ್ತಿ. ಈಗ ಅಷ್ಟೂ ಶಾಸಕರನ್ನ ಹಿಂಗೆ ಕುಂಡಿಸ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋರು ಕೈ ಎತ್ತಿ ಅಂದರೆ ಕೈ ಎತ್ತಾರಲ್ಲ ಒಂದಷ್ಟು ಜನ, ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋರು ಕೈ ಎತ್ತಿ ಅಂದರೆ ಒಂದಷ್ಟು ಜನ ಕೈ ಎತ್ತಾರೆ. ಯಾರ ಪರವಾಗಿ ಕೈ ಎತ್ತಿದ್ರು ಅನ್ನೋದು ಜಗಜ್ಜಾಹೀರಾಗ್ಬಿಡುತ್ತಲ್ಲಿ. ಗುಪ್ತ ಮತದಾನ ಹಂಗಲ್ಲ ಇದು, ಯಾರ ಹೆಸರು ಬರೆದು ಹಾಕಿದ್ರು ಏನು ಗೊತ್ತೇ ಆಗೋದಿಲ್ಲ. ಆ ಕಾನ್ಫಿಡೆನ್ಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಂತೆ. ಇನ್ನೊಂದು ನಮ್ಮ ಪ್ರಶಾಂತ್ ನಾತು ಅನಲಿಸಿಸ್ ಇತ್ತು. 26ನೇ ತಾರೀಕು ಸರ್ಕಾರಕ್ಕೆ 2.5 ವರ್ಷ ತುಂಬಿತು, 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡ್ತೀನಿ ಅಂತ ಮಾತು ಆಗಿತ್ತು. ಆ ಮಾತಿನ ಪ್ರಕಾರ ನಡ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ನಿಂತ್ಕೊಂಡ್ರು. ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ, ಡಿ ಕೆ ಶಿವಕುಮಾರ್ ಒಬ್ಬ ಪಾರ್ಟಿ ಮ್ಯಾನು, ಪಕ್ಷನಿಷ್ಠೆ ಅಂದರೆ ಅಚಲ ನಿಷ್ಠೆ ಅವ್ರದ್ದು. ಅವರು ನವೆಂಬರ್ 26ಕ್ಕಿಂತ ಮುಂಚೆನೇ ಹೈಕಮಾಂಡಿಗೆ ಹೇಳ್ತಾ ಇದ್ರು, ನನ್ನ ಟೈಮ್ ಬರ್ತಾ ಇದೆ ನೋಡಿ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ನಿಂದ ಇವ್ರಿಗೊಂದು ಮೆಸೇಜ್ ಕನ್ವೆ ಆಗಿರಬಹುದು. ಏನು ಅಂಥದ್ದೊಂದು ಸಿನಾರಿಯೋ ಕ್ರಿಯೇಟ್ ಆಗೋ ತನಕ ನಮಗೇನೂ ಮಾಡೋದಕ್ಕಾಗೋದಿಲ್ಲ. ಸಿನಾರಿಯೋ ಕ್ರಿಯೇಟ್ ಆಗಬೇಕು, ಹೈಕಮಾಂಡ್ ಒತ್ತಡದಲ್ಲಿದೆ ಅನ್ನುವ ಸನ್ನಿವೇಶ ನಿರ್ಮಾಣ ಆಗಬೇಕು. ಒತ್ತಡದಲ್ಲಿದೆ ಅನ್ನುವ ಸನ್ನಿವೇಶ ನಿರ್ಮಾಣ ಆಗೋದು ಯಾವಾಗ? ಶಾಸಕರುಗಳ ದಿಲ್ಲಿಗೆ ಬಂದಾಗ ಅಲ್ಲಲ್ಲಿ ಫೋಟೋಗಳು ಬರಬೇಕು. ಅಷ್ಟು ಜನ ಫ್ಲೈಟ್ ಹತ್ತಿದ್ರು, ಇಷ್ಟು ಜನ ಅಲ್ಲಿ ಸೇರಿದ್ದಾರೆ ಅನ್ನೋ ಸುದ್ದಿಗಳು ಬರಬೇಕು. ಆವಾಗ ಹೈಕಮಾಂಡ್ ಮೇಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಂಥದ್ದೊಂದು ಪ್ರೆಷರ್ ಕ್ರಿಯೇಟ್ ಆಗಲಿ, ನೋಡೋಣ ಆವಾಗ ಅನ್ನೋ ಥರದ್ದು ಹೇಳಿದ್ದಾರೆ. ಅದರ ಭಾಗವಾಗಿ ಇದೆಲ್ಲ ನಡೀತಾ ಇರಬಹುದು ಅನ್ನೋದು ಕೂಡ ನಾನು ಹೇಳಿದ್ನಲ್ಲ, ನಮ್ಮ ಪ್ರಶಾಂತ್ ನಾಥ್ ಅವರ ಅನಲೈಸಿಸ್ ಇದು. ಅಷ್ಟೂ ಸಮಸ್ಯೆ ಅಂದರೆ ತಲೆ ಮೇಲೆ ಇರೋದು ಪಾಪ ರಾಹುಲ್ ಗಾಂಧಿ ಅವರಿಗೆ. ಎಲೆಕ್ಷನ್ಗೆ ಸ್ಪರ್ಧಿಸೋದು, ಪಕ್ಷದ ಪರವಾಗಿ ಪ್ರಚಾರ ಮಾಡೋದು, ಅದೆಲ್ಲ ಒಂಥರ, ಅದು ಸೋಲು ಗೆಲುವು ಇರ್ತವೆ. ಬಟ್ ಈ ಸಮಸ್ಯೆ ಬಗೆಹರಿಸೋದಿದೆಯಲ್ಲ, ಕರ್ನಾಟಕದ ಸಮಸ್ಯೆಯನ್ನು, ರಾಹುಲ್ ಗಾಂಧಿ ಅವರಿಗೆ ಲೈಫ್ ಟೈಮ್ ಪೊಲಿಟಿಕಲ್ ಚಾಲೆಂಜು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಕ್ಷ ಏನಾಗ್ಬಿಡುತ್ತಿಲ್ಲಿ ಅಂತ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ. ಸಿದ್ದರಾಮಯ್ಯನವರನ್ನು ಒಲ್ಲದ ಮನಸ್ಸಿನಿಂದ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು ಅನ್ನುವ ಸುದ್ದಿ ಅವರ ವೋಟ್ ಬ್ಯಾಂಕಿಗೆ ಹೋಗ್ಬಿಟ್ರೆ ನೋಡಿ, ವೀರೇಂದ್ರ ಪಾಟೀಲ್ರನ್ನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿಯವರು ಮಾಧ್ಯಮಗಳಿಗೆ ಹೇಳೋಗ್ಬಿಡ್ತಾರೆ, ಯು ವಿಲ್ ಹ್ಯಾವ್ ಅ ನ್ಯೂ ಚೀಫ್ ಮಿನಿಸ್ಟರ್. ತೀರ್ಮಾನ ಆಗ್ಬಿಟ್ಟಿತ್ತು ಅವಾಗ ವೀರೇಂದ್ರ ಪಾಟೀಲ್ರ ಸಾಕಿನ್ನು ಅಂತ. ಅವತ್ತಿನಿಂದ ಇವತ್ತಿನ ತನಕ ಲಿಂಗಾಯತ ಓಟ್ ತಗೊಳಕ್ಕಾಗ್ತಿಲ್ಲ ಕಾಂಗ್ರೆಸ್ಸಿಗೆ. ಒಂದು ವೇಳೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ನಡ್ಕೊಂಡು ಬಿಟ್ಟರೆ ಅಹಿಂದ ವೋಟ್ ಬ್ಯಾಂಕ್, ಅಹಿಂದ ಉಳಿದವ್ರು ಬಿಡಿ, ಕುರುಬ ವೋಟ್ ಬ್ಯಾಂಕ್, ದಟ್ ಈಸ್ ಕ್ಯಾಚ್ 22 ಸಿಚುವೇಶನ್. ಆ ಸವಾಲು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು. ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ತಾಳ ತಪ್ಪು ಒಂದು ಶಬ್ದ ಮಾತಾಡೋದಿಲ್ಲ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರು ಕಿತ್ಕೊಂಡ್ರು ಅನ್ನೋ ಮೆಸೇಜಿಂಗ್ ಹೋಗಬಾರದು. 2023 ಮೇನಲ್ಲೇ ಇಬ್ಬರ ಮಧ್ಯೆ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಅದೇನೋ ಇದರಲ್ಲಿ ಹೇಳ್ತಾರಲ್ಲ, ಅಕಲ್ ಹುಷಾರಿ ಆತ್ಮಸಂತೋಷದಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ರು ಅನ್ನುವಂತೆ ನಾನು ತೆಗೆದುಕೊಂಡೆ ಅನ್ನುವ ಮೆಸೇಜಿಂಗ್ ಹೋಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇಂಪಾರ್ಟೆಂಟು. ಅದಕ್ಕೆ ಅವರೆಲ್ಲೂ ಒಂದು ಹೆಜ್ಜೆ ಒಂದು ಶಬ್ದ ಆಚೆ ಈಚೆ ತಾಳ ತಪ್ಪಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅದು ಇರೋದು. ರಾಹುಲ್ ಗಾಂಧಿಯವರ ಭೇಟಿಗೆ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಅವರು ಪ್ರಯತ್ನಿಸ್ತಾರಂತೆ. ಈ ಮಧ್ಯದಲ್ಲಿ ಬೇರೆ ಬೇರೆಯವರ ರಿಯಾಕ್ಷನ್ಗಳು ಏನೇನಿದೆ. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರು. ರಾಯರೆಡ್ಡಿ ಅವ್ರಿಗೆ ಸಿ ಎಂ ಹೇಳಿಬಿಟ್ಟಿದ್ದಾರಂತೆ, ಬಜೆಟ್ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳೀನು ಅಂತ ಹೇಳಿಬಿಟ್ಟಿದ್ದಾರಂತೆ. ಅವರು ಮುಖ್ಯಮಂತ್ರಿಗಳು ಅವ್ರು ಮೊದಲಿಂದನೂ ಹೇಳ್ತಾ ಬಂದಿದ್ದಾರೆ, ನಾವು ಸಿ ಎಮ್ಮನ್ನು ಆರಿಸಿದ್ರೆ 5 ವರ್ಷಕ್ಕೆ ಆರಿಸಿರ್ತೀವಿ, 2.5 ವರ್ಷಕ್ಕಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಇನ್ನು ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥವ್ರು. ಅವ್ರಿಗೆ 1 ವರ್ಷದ ಮಗು ನಾನಿನ್ನೂ ಕಾಂಗ್ರೆಸ್ನಲ್ಲಿ ಅಂದರು. ಮಾಜಿ ಸಚಿವ ಎಚ್ ಆಂಜನೇಯ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳ ಅವರು ಆಯ್ಕೆ ಆಗಿದ್ದಾರೆ, ಶಾಸಕಾಂಗ ಪಕ್ಷ ಅವ್ರನ್ನ ಆಯ್ಕೆ ಮಾಡಿದೆ.
ಒಮ್ಮೆ ಆಯ್ಕೆ ಮಾಡಿದ ಮೇಲೆ ಅವರೇ 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ರಾಜ್ಯದ ಅಧ್ಯಕ್ಷ ಆದ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರು ಏನು ಹೇಳಿಕೆ ಕೊಟ್ಟಿಲ್ಲ. ಬದಲಾವಣೆ ಮಾಡಿದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ನಾನು ಮುಖ್ಯಮಂತ್ರಿಗಳ ಹತ್ರ ಕೆಲಸ ಇತ್ತು, ನಮ್ಮ ಕೋಆಪರೇಟಿವ್ ವಿಚಾರದಲ್ಲಿ ಹೋಗಿದ್ದೆ. ಮತ್ತು DCM ಇಲ್ಲಿಯವರು, ಇದೇ ಜಿಲ್ಲೆಯವರು, ನಮ್ಮವರು, ಅವ್ರ ಹತ್ರನೂ ಈ ಜಿಲ್ಲೆ ಸಂಬಂಧಪಟ್ಟಂತೆ, ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ. ನಮ್ಮ ಇಬ್ಬರ ಹತ್ರನೂ ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ. ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ, ನನಗೆ ಯಾವುದು ಬಣ ಇಲ್ಲಪ್ಪ. ನಾನು ಯಾಕೆ ಬಣ? ನಾನು ಈಗ ತಾನೇ ಕಾಂಗ್ರೆಸ್ಸಲ್ಲಿ 1 ವರ್ಷದ ಮಗು ನಾನು. ನನಗೆ ಯಾವ ಬಣ ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಹೈಕಮಾಂಡ್ ಇದೆ, ಹೈಕಮಾಂಡೇ ಹೇಳ್ಬೇಕಾದ್ರೆ ಏನನ್ನೋದು. ಈಗ ಗೊಂದಲ ಯಾಕೆ ಬಂದಿದೆ ಅಂತ ನಮಗೂ ಕೂಡ ಅದು ಸರಿಯಲ್ಲ. ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡಿದ್ರೆ ಎಷ್ಟು? 5 ವರ್ಷ. ಮುಖ್ಯಮಂತ್ರಿ ಮಾಡಿರೋದು 5 ವರ್ಷ. ಅದು ಹೈಕಮಾಂಡ್ನವ್ರು ಏನಾರು ಮಾತುಕತೆ ಮಾಡಿದರೆ ಸಿದ್ದರಾಮಯ್ಯನವರು ಹೈಕಮಾಂಡು ಅದು ತೀರ್ಮಾನ ಮಾಡ್ತಾರೆ. ಇನ್ನು BJP ಅವರ ಪ್ರಕಾರ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಾಯಕರುಗಳಿಂದಲೇ ಶಾಸಕರ ಖರೀದಿ ನಡೀತಾ ಇದೆ. BJP ಅವರ ಪ್ರಕಾರ ಇದು ಅಂದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಮ್ಮ ಹತ್ರ ಬರೋದಕ್ಕೆ ಇಷ್ಟಿಷ್ಟು ಅಂತ. ಗೋವಿಂದ ಕೆಲವರಂತೂ ನಂಬರ್ಸೇ ಹೇಳ್ಬಿಟ್ಟಿದ್ದಾರೆ. 50 ಕೋಟಿ ಆಫರ್ ಕೊಟ್ಟಿದ್ರು, ನೆನ್ನೆ 70 ಕೋಟಿ ನಡೀತಾ ಇದೆ, ಈ ವಾರ 100 ಕೋಟಿಗೆ ತಲುಪುತ್ತೆ ಅಂತ ಗೋವಿಂದ ಕಾರಜೋಳ, ಸಂಸದ ಗೋವಿಂದ ಕಾರಜೋಳ ಹೇಳ್ತಾ ಇದ್ದಾರೆ. CT ರವಿಯವರು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಿ ಅಂದರೆ ಶಾಸಕರ ಖರೀದಿ ಕೇಂದ್ರ ಮಾಡಿ ಇಟ್ಕೊಂಡಿದ್ದಾರೆ ಇವರು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ ಯಾರ್ಯಾರೇನೇನು ಮಾತಾಡಿದ್ರು ಅಂತ. 6 ತಿಂಗಳಿಂದನೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಒಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ 4 ಕಾಲುಗಳನ್ನು ಒಬ್ಬೊಬ್ಬರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತ ತಿಂಗಳಾನುಗಟ್ಟಲೆ ರೈತ ಸಂಘಟನೆಗಳು, ರೈತರು, ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ. ಇವತ್ತಿನವರೆಗೂ ಖರೀದಿ ಕೇಂದ್ರ ಪ್ರಾರಂಭಿಸ್ತಿಲ್ಲ. ನಾವು ಹೇಳಿದ್ದು ಮೆಕ್ಕೆಜೋಳ ಖರೀದಿ ಮಾಡಿ, ನಾವು ಹೇಳಿದ್ದು ಭತ್ತ ಖರೀದಿ ಮಾಡಿ ಅಂತ. ಅವ್ರು ಖರೀದಿ ಮಾಡ್ತಿರೋ ಶಾಸಕರನ್ನ ಒಂದು ಕಡೆ ಸಿದ್ದರಾಮಯ್ಯನವರು ಕಡೆಯಿಂದ ಒಂದು ಶಾಸಕರ ಖರೀದಿ ಕೇಂದ್ರ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಶಾಸಕರ ಖರೀದಿ ಕೇಂದ್ರ, ಮಧ್ಯದಲ್ಲಿ ನಂದು ಎಲ್ಲಿಡ್ಲಿ ಅನ್ನುವಂಥ ಮನಸ್ಥಿತಿ. ನಮ್ಮ ಹೋರಾಟ ಇದೆ. ರಾಜಕೀಯ ನೋಡಿ, ಸ್ಟೇಟ್ಮೆಂಟು ರಾಜಕೀಯವಾಗಿರಬಾರ್ದು. ಸತ್ಯಗಳನ್ನು ಅನಾವರಣ ಮಾಡ್ತಕ್ಕಂಥ ರೀತಿಯಲ್ಲಿರಬೇಕು. ಈಗ ಅದು ಸಂದರ್ಭ ಬಂದಾಗ ಅದು ಸಂದರ್ಭದ ಮಾತಾಡೋಣ. ಆದರೆ ಇಟ್ ಈಸ್ ಅ ಡಾರ್ಕ್ ರೂಮ್ ಪೊಲಿಟಿಕ್ಸ್ ವಿಚ್ ಇಸ್ ಗೋಯಿಂಗ್ ಆನ್ ನೌ. ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದ್ರು 50 ಕೋಟಿ ಆಫರ್ ಅದ ಅಂಥೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಾಮಕೆ ವಾಸ್ತೆ ಪಾಪ AICC ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ದಲಿತರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ, ಅದರಲ್ಲೂ SC ST ಅಸ್ಪೃಶ್ಯರನ್ನ ಮನುಷ್ಯರತ್ತೆ ತಿಳ್ಕೊಂಡಿಲ್ಲ. ಅವರು ಮೃಗಗಳಂತೆ ನೋಡ್ತಾರೆ. ಕೇವಲ ವೋಟ್ ಬ್ಯಾಂಕ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ನಾನು ಬರ್ಕೊಡ್ತೇನೆ ಸ್ಟಾಂಪ್ ಮೇಲೆ. ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಈ ಸಂದರ್ಭದೊಳಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಲ್ಲ. ಒಟ್ಟಿನಲ್ಲಿ ಸಾರಾಂಶ ಇಷ್ಟೇ. ರಾಜ್ಯ ರಾಜಕಾರಣದಲ್ಲಿ ಏನೋ ಆಗುತ್ತಾ, ಚರ್ಚೆ ಆಗ್ತಾ ಇರೋ ರೀತಿಯಲ್ಲಿ ಆಗತ್ತೆ ಅನಿಸುತ್ತೆ. ಇಮ್ಮಿಡಿಯೇಟಾಗಿ ಆಗತ್ತಾ? ಇಲ್ಲ, ಇಟ್ ಟೇಕ್ಸ್ ಟೈಮ್. ಮುಂದಿನ ಸುದ್ದಿಗೆ ಹೋಗೋಣ. ಈಗ ತುಂಬ ದಿನಗಳ ನಂತರ ಅಯೋಧ್ಯೆಗೆ, ರಾಮಲಲ್ಲಾಗೆ, ಭವ್ಯ ರಾಮ ಮಂದಿರಕ್ಕೆ ಸಂಬಂಧಿಸಿದ ಸುದ್ದಿ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ತಿಯಾಗಿದೆ. ನಾಳೆ ಹಬ್ಬ, ಅಲ್ಲಿ ಧರ್ಮಧ್ವಜ ಆರೋಹಣ ಆಗುತ್ತೆ, ಧರ್ಮಧ್ವಜ ಸ್ಥಾಪನೆ ಆಗುತ್ತೆ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ, ಮೋಹನ್ ಭಾಗವತರು ಇರ್ತಾರೆ, ಸಾವಿರಾರು ಸಂತರಿರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಭವ್ಯ ರಾಮ ಮಂದಿರದ ಕಳಶದ ಮೇಲೆ 41 ಅಡಿ ಧ್ವಜಸ್ತಂಭಕ್ಕೆ ಕೇಸರಿ ಧ್ವಜ ನಾಳೆಯಿಂದ ಹಾರಾಡುತ್ತೆ. ಒಟ್ಟು 8 ಗೋಪುರ, ಒಂದು ಮುಖ್ಯ ರಾಮಲಲ್ಲಾ ದೇವಸ್ಥಾನ, ಇನ್ನು 7 ಸುತ್ತಲಿನ ದೇವಸ್ಥಾನಗಳು. ಎಲ್ಲ ದೇವಸ್ಥಾನಗಳ ಮೇಲೆ ಧರ್ಮಧ್ವಜ ನಾಳೆ ಸ್ಥಾಪನೆ ಆಗುತ್ತೆ.
ಶಿಖರ 161 ಅಡಿ ಎತ್ತರ ಇದೆ. ಮೇನ್ ಟೆಂಪಲ್ ರಾಮಲಲ್ಲಾ ದೇವಸ್ಥಾನದ ಶಿಖರ 161 ಅಡಿ ಎತ್ತರ ಇದೆ. ಅದರ ಮೇಲೆ 41 ಅಡಿ ಧ್ವಜಸ್ತಂಭ. ಆ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜ ಹಾರಾಡುತ್ತೆ. 22 ಅಡಿ ಉದ್ದ, 11 ಅಡಿ ಅಗಲ, 2.5 kg ತೂಕ ಇದೆ. ಈ ಧ್ವಜ ಒಂದು ಸಲ ಆರೋಹಣ ಮಾಡಿದ್ರೆ 3 ವರ್ಷ ಇದಕ್ಕೇನು ಆಗದೇ ಇರುವ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನು 4 ಕಿಲೋಮೀಟರ್ ದೂರದಿಂದ ಕಾಣಿಸುತ್ತಂತೆ. ಅಂದರೆ ನೆಲದಿಂದ ಟೋಟಲ್ ಲೆಕ್ಕ ಹಾಕಿದ್ರೆ ಶಿಖರ, ಅದರ ಮೇಲೆ ಧ್ವಜಸ್ತಂಭ, ಧ್ವಜ ಲೆಕ್ಕ ಹಾಕಿದ್ರೆ 191 ಅಡಿ ಹೈಟಿಗೆ ಬರುತ್ತೆ. 4 ಕಿಲೋಮೀಟರ್ ದೂರದಿಂದ ಕಾಣಿಸುತ್ತೆ. 1 ತಾಸಿಗೆ 200 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬಂದರೂ ಈ ಧ್ವಜಕ್ಕೇನೂ ಆಗೋದಿಲ್ಲ. 3 ವರ್ಷ ಸಮಸ್ಯೆ ಇಲ್ಲ ಅಂತೆ. ತ್ರಿಕೋಣಾಕಾರದಲ್ಲಿದೆ. ಇದರಲ್ಲಿ ಒಂದು ಸೂರ್ಯ, ಓಂಕಾರ ಮತ್ತು ಒಂದು ಮರದ ಚಿತ್ರ ಇದೆ. ಕೋವಿದಾರ ವೃಕ್ಷ ಅಂತ ಕರೀತಾರೆ ಅದಕ್ಕೆ, ಕೋವಿದಾರ ವೃಕ್ಷ. ಸೂರ್ಯ ರಾಮ ಸೂರ್ಯ ವಂಶಸ್ಥ, ಆತನ ವಂಶದ ಸಂಕೇತ ಅದು. ಓಂಕಾರ ಹಿಂದೂ ಧರ್ಮದ ಮೂಲ ಮಂತ್ರ, ಶಾಶ್ವತ ಆಧ್ಯಾತ್ಮಿಕ ಧ್ವನಿ. ಕೋವಿದಾರ ವೃಕ್ಷ ಅಯೋಧ್ಯೆಯಲ್ಲಿ ತ್ರೇತಾಯುಗದಲ್ಲಿ ರಾಮನ ವಂಶಜರು ಆಳ್ತಾ ಇದ್ದಾಗಲೂ ಕೂಡ ಕೋವಿದಾರ ವೃಕ್ಷ ಅವರ ಧ್ವಜದ ಮೇಲಿತ್ತು. ಕೋವಿದಾರ ವೃಕ್ಷ ಅಂದರೆ ಏನು ಅಂತ ಚೆಕ್ ಮಾಡ್ತಾ ಇದ್ದೆ ನಾನು. ನಮ್ಮಲ್ಲಿ ಅವೆನ್ಯೂ ಟ್ರೀ ಆಗಿ ಅನೇಕ ಕಡೆಗಳಲ್ಲಿ ಹಾಕಿದ್ದಾರೆ ಆ ಮರಗಳನ್ನು. ಈ ಬನ್ನಿ ಎಲೆಗಿಂತ ಒಂದು ಸ್ವಲ್ಪ ದೊಡ್ಡ ಎಲೆ ಬರುತ್ತೆ, ಚಂದ ಹೂ ಆಗುತ್ತೆ ಆ ವೃಕ್ಷದಲ್ಲಿ. ಅದನ್ನು ಆಗ ಅಯೋಧ್ಯೆಯಲ್ಲಿ ರಾಮ ಆಳ್ತಿದ್ದಾಗ ರಾಮನ ವಂಶಸ್ಥರು ತಮ್ಮ ಧ್ವಜದಲ್ಲಿ ಇಟ್ಕೊಂಡಿದ್ರು ಕೋವಿದಾರ ವೃಕ್ಷವನ್ನು. ಅದು ಕೂಡ ಇರುತ್ತೆ. ಸೂರ್ಯನ ಬೆಳಕು, ಮಳೆ, ಬಲವಾದ ಗಾಳಿ ಏನಕ್ಕೂ ಇದು ಹಾಳಾಗೋದಿಲ್ಲ. ಪ್ಯಾರಾಶೂಟ್ಗೆ ನೈಲಾನ್ ಬಟ್ಟೆ ಬಳಸ್ತಾರಲ್ಲ, ಆ ಬಟ್ಟೆಯಿಂದ ಇದನ್ನು ಮಾಡಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ತಯಾರಾಗಿದೆ ಇದು. ಎಷ್ಟೇ ಟೆಂಪರೇಚರ್ ಇದ್ದರೂ ಧ್ವಜಕ್ಕೆ ಏನೂ ಆಗದೆ ಇರುವ ರೀತಿಯಲ್ಲಿ ಸಿಂಥೆಟಿಕ್ ಕೋಟಿಂಗ್ ಇದೆಯಂತೆ. ಇದಕ್ಕೆ ಸಿಂಥೆಟಿಕ್ ಕೋಟಿಂಗ್ ಇದೆ. ನಾಳೆಯ ಮುಹೂರ್ತ ಕೂಡ ಹಾಗೆ ಇರೋದು. ಅಂದರೆ ಲೆಕ್ಕಾಚಾರ ಹಾಕಿ ಮುಹೂರ್ತ ತೆಗೆದಿದ್ದಾರೆ. ಈಗೇನು ಎಲೆಕ್ಷನ್ನು ಯಾವುದೂ ಇಲ್ಲವಲ್ಲ, ಇಲ್ಲದೆ ಹೋದರೆ ಎಲೆಕ್ಷನ್ಗೋಸ್ಕರ ಅಂತ ಆಗ್ತಿತ್ತು. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ ಅಂತೆ ನಾಳೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ. ರಾಮ ಸೀತೆ ವಿವಾಹ ನಡೆದದ್ದು ಕೂಡ ಇದೇ ಮುಹೂರ್ತದಲ್ಲಂತೆ. ಅಭಿಜಿನ್ ಮುಹೂರ್ತದಲ್ಲಿ ವಿವಾಹ ಆಗಿತ್ತು. ಅದೇ ಮುಹೂರ್ತದಲ್ಲಿ ಪ್ರಧಾನಮಂತ್ರಿಗಳು ಬಟನ್ ಒತ್ತುವ ಮೂಲಕ ಆ 8 ಧರ್ಮಧ್ವಜಗಳ ಆರೋಹಣವನ್ನು ಮಾಡ್ತಾರೆ. ಬಟನ್ ಒತ್ತುವ ಮೂಲಕ. ಬಟನ್ ಒತ್ತಿದ 10 ಸೆಕೆಂಡಲ್ಲಿ ಧ್ವಜ ಹಾರಾಡೋದಕ್ಕೆ ಶುರುವಾಗತ್ತಂತೆ. ನೋಡಿ, ರಾಮ ಮಂದಿರ ಮೇನ್ ಟೆಂಪಲ್ ಅದು. ಅದನ್ನು ಹೊರತುಪಡಿಸಿ ಮಹರ್ಷಿ ವಶಿಷ್ಠ ಮಂದಿರ, ಮಹರ್ಷಿ ವಿಶ್ವಾಮಿತ್ರ ಮಂದಿರ, ಮಹರ್ಷಿ ಅಗಸ್ತ್ಯ ಮಂದಿರ, ಮಹರ್ಷಿ ವಾಲ್ಮೀಕಿ ಮಂದಿರ, ದೇವಿ ಅಹಲ್ಯ ಮಂದಿರ, ನಿಷದ್ರಾಜ್ ಗುಹಾ, ಮಾತಾ ಶಬರಿ ದೇವಸ್ಥಾನ 7 ಇದ್ದಾವೆ. ಅವೆಲ್ಲವುಗಳ ಶಿಖರದ ಮೇಲೂ ಕೂಡ ನಾಳೆ ಧರ್ಮಧ್ವಜ ಆರೋಹಣ ಆಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಆ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಡ್ತಾರೆ. ಬೆಳಗ್ಗೆ 11:52 ಮಧ್ಯಾಹ್ನ 12:35 ಮುಹೂರ್ತದಲ್ಲಿ ಇದು ನಡೆಯೋದು. ಧ್ವಜ ಆರೋಹಣಗೊಂಡಾಗ ಹೆಲಿಕಾಪ್ಟರ್ಗಳಿಂದ ಪುಷ್ಪವೃಷ್ಟಿ ಆಗತ್ತೆ. 21 ವೈದಿಕ ಮೇಲ್ವಿಚಾರಕರು ಆಚರಣೆಯ ನೇತೃತ್ವ ವಹಿಸ್ತಾರೆ. ಸ್ವಯಂ ಸೇವಕರು ಶಂಖನಾದ ಮಾಡ್ತಾರೆ. ಇವತ್ತು, ನಾಳೆ, ನಾಡಿದ್ದು ರಾಮ ಮಂದಿರ ಜನಸಾಮಾನ್ಯರಿಗೆ ಕ್ಲೋಸ್ ಇರುತ್ತೆ. 8,000 ಜನರನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ಗಣ್ಯರು, ಸಾಧು ಸಂತರು ಎಲ್ಲ ಸೇರಿದಂಗೆ 8,000 ಜನ. ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಲ್ಯಾಂಡ್ ಆಗ್ತಾರೆ. ಹನುಮಾನ್ ಗಿರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆನಂತರ ರಾಮಲಲ್ಲಾನ ದರ್ಶನ, ಆರತಿ, ಆನಂತರ ಧ್ವಜಾರೋಹಣ. ಅದಾದ ಮೇಲೆ ಸಪ್ತಮಂದಿರ ಪರಿಕೋಟ ಶೇಷಾವತಾರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಇದು ನಾಳೆಯ ಕಾರ್ಯಕ್ರಮ. ಮುಂದಿನ ಸುದ್ದಿಗೆ ಹೋಗೋಣ. ದೆಹಲಿಯಲ್ಲಿ ಒಂದು ಪ್ರತಿಭಟನೆ ನಡೆಯಿತು.
ನಡೀತಾ ಇರುತ್ತೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಪ್ರತಿಭಟನೆ ನಡೆದಿದ್ದು ಯಾವುದಕ್ಕೆ? ವಾಯು ಮಾಲಿನ್ಯ ಜಾಸ್ತಿ ಆಗಿದೆ ಅಂತ. ಹೌದು, ತುಂಬ ಜಾಸ್ತಿ ಆಗಿದೆ ವಾಯು ಮಾಲಿನ್ಯ. ಪ್ರತಿಭಟನೆ ನಡೆಯುವುದು ಸಹಜ, ನಡಿಬೇಕು ಕೂಡ. ನಡೆಸಿದವರು ಯಾರು? ಜೆನ್ಸಿಗಳು, ಅಂದರೆ ಯುವಕ ಯುವತಿಯರು. ಅದಕ್ಕೊಂದು ಡೆಫಿನೇಷನ್ ಇದೆ, ಅದನ್ನ ಹೇಳೋದಕ್ಕೆ 3-4 ನಿಮಿಷ ಬೇಕಾಗುತ್ತೆ. ಒಟ್ಟು ಜೆನ್ಸಿಗಳ ಪ್ರತಿಭಟನೆ ನಡೆಸಿದ್ರು. ಆಯಿತು, ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಿ ಈ ಜನಾಂಗ ತೋರಿಸ್ತಾ ಇದೆ ಅನ್ನೋದೇ ದೊಡ್ಡದು, ಒಳ್ಳೆಯದು. ಆದರೆ ಪ್ರತಿಭಟನೆ ನಡೆದಿದ್ದು ಇಂಡಿಯಾ ಗೇಟ್ ಮುಂದೆ. ನಾನು ಇಂಟ್ರಡಕ್ಷನಲ್ಲೂ ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಹೆಂಗೆ ಯಾರೇ ಏನೇ ಪ್ರತಿಭಟನೆ ಮಾಡಬೇಕು ಅಂದರೂ ವಿತ್ ಪೊಲೀಸ್ ಪರ್ಮಿಷನ್ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು ಅಂತಿದೆಯಲ್ಲ, ಹಾಗೆ ದೆಹಲಿಯಲ್ಲಿ ಯಾರೇ ಏನೇ ಪ್ರತಿಭಟನೆ ಮಾಡೋದಿದ್ರು ವಿತ್ ಪರ್ಮಿಷನ್ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು. ಇವರು ಇಂಡಿಯಾ ಗೇಟ್ ಮುಂದೆ ಸೇರ್ಕೊಂಡ್ಬಿಟ್ರು. ಅದಾದ ನಂತರ ಪೊಲೀಸರು ಹಾಕಿದ್ದ ಬ್ಯಾರಿಕೇಡನ್ನು ತಳ್ಕೊಂಡು ಮುಂದೆ ನುಗ್ಗಕ್ಕೆ ಶುರು ಮಾಡಿದ್ರು. ಪೊಲೀಸರ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು ಅನ್ನೋದೊಂದು ಮಾಹಿತಿ ಬರ್ತಾ ಇದೆ. ಪೊಲೀಸರು ಹೇಳ್ತಾರೆ ಅದನ್ನು ಖಾರದ ಪುಡಿ ಎರಚಿದ್ರು ಇವರು ಅಂತ. ಅದರ ಜೊತೆಗೆ ಅಲ್ಲಿ ಕೇಳಿ ಬಂದ ಘೋಷಣೆಗಳು ಕಾಮ್ರೇಡ್ ಹಿದ್ಮಾ ಅಮರ್ ರಹೆ, ತುಮ್ ಕಿತನೆ ಹಿದ್ಮಾ ಮಾರೋಗೆ, ಹರ್ ಘರ್ ಸೆ ಹಿದ್ಮಾ ನಿಕಲೇಗಾ, ಎಲ್ಲೋ ಕೇಳ್ದಂಗೆ ಅನ್ನಿಸ್ತಿದೆಯಲ್ಲ ಘೋಷಣೆ. JNUನಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿದ್ದಾಗ ಕೇಳಿ ಬಂದಿದ್ದ ಘೋಷಣೆಗಳು. ತುಮ್ ಕಿತನೆ ಅಫ್ಜಲ್ ಮಾರೋಗೆ, ಹರ್ ಘರ್ ಸೆ ಅಫ್ಜಲ್ ನಿಕಲೇಗಾ. ಈಗ ಮಾಧ್ವಿ ಹಿದ್ಮಾ ಎನ್ಕೌಂಟರ್ ವಿರೋಧಿಸಿ ಮಾಧ್ವಿ ಹಿದ್ಮಾ ಕಾಮ್ರೇಡ್ ಹಿದ್ಮಾ ಅಮರ್ ರಹೆ ಘೋಷಣೆ. ಯಾರು ಹಿದ್ಮಾ? ಈ ದೇಶದ ಮೋಸ್ಟ್ ವಾಂಟೆಡ್ ನಕ್ಸಲೈಟ್. 26 ದಾಳಿಗಳನ್ನು ಭಾರತೀಯ ಸೇನೆ, ಅರೆ ಸೇನಾಪಡೆ ಮತ್ತು ಪೊಲೀಸರ ಮೇಲೆ ನಡೆಸಿದ ಆರೋಪವನ್ನು ತಲೆ ಮೇಲೆ ಹೊತ್ಕೊಂಡು 1 ಕೋಟಿ ರೂಪಾಯಿ ಈತನನ್ನು ಹುಡುಕಿ ಕೊಟ್ಟರೆ ಬಹುಮಾನ ಘೋಷಿಸಿತ್ತು ಸರ್ಕಾರ. 1 ಕೋಟಿ ರೂಪಾಯಿ. ಅವನನ್ನು ಮೊನ್ನೆ 18ನೇ ತಾರೀಕು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮಜು ಜಿಲ್ಲೆಯಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಎನ್ಕೌಂಟರ್ನಲ್ಲಿ ಹೊಡೆದು ಹಾಕಿದಾವೆ. ಜೊತೆಗೆ ಇನ್ನೂ 5 ಜನ ಇನ್ಕ್ಲೂಡಿಂಗ್ ಹಿಸ್ ವೈಫ್. ಆತನ ಪರವಾಗಿ ಪ್ರತಿಭಟನೆ. ದಾಂತೆವಾಡದಲ್ಲಿ ಒಂದೇ ಸಲ 70 ಜನ CRPF ಯೋಧರನ್ನು ಉಡಾಯಿಸಲಾಯಿತಲ್ಲ ಬಾಂಬ್ ಬಿಟ್ಟು. ಆ ಪ್ರಕರಣದ ಪ್ರಮುಖ ಆರೋಪಿ 2010ರಲ್ಲಿ ದಾಂತೆವಾಡ ನಕ್ಸಲ್ ಅಟ್ಯಾಕ್ನ ಪ್ರಮುಖ ಆರೋಪಿ. ಆತನ ಪರವಾಗಿ ದೆಹಲಿಯಲ್ಲಿ ಇಂಡಿಯಾ ಗೇಟ್ ಮುಂದೆ ಘೋಷಣೆಗಳು ಕೂಗ್ತಾ ಇರೋರು ಜೆನ್ಸಿಗಳು. ತುಂಬ ಜನ ನಿರೀಕ್ಷೆ ಇತ್ತಲ್ಲ, ಯಾಕೆ ಜೆನ್ಸಿಗಳು ರೋಡಿಗಿಳಿತಿಲ್ಲ, ಬೀದಿಗಿಳಿತಿಲ್ಲ. ಇಳಿದ್ರು ನೋಡಿ ಈಗ. ಈ ದೇಶದ ಅತಿ ದೊಡ್ಡ ಆಂತರಿಕ ಸಮಸ್ಯೆ ಮಾವೋವಾದಿ ಭಯೋತ್ಪಾದನೆ. ಅತಿ ದೊಡ್ಡ ಆಂತರಿಕ ಸಮಸ್ಯೆ. ಮುಂದಿನ ವರ್ಷ ಮಾರ್ಚ್ 31ಕ್ಕೆ ಈ ದೇಶ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುತ್ತೆ. ದೇರ್ ವಿಲ್ ಬಿ ನೋ ನಕ್ಸಲ್ ವೈಲೆನ್ಸ್ ಆಫ್ಟರ್ವರ್ಡ್ಸ್ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದರ ಭಾಗವಾಗಿ ಆಪರೇಷನ್ ವೈಪ್ಔಟ್ ನಡೀತಾ ಇದೆ. ನಕ್ಸಲರು ಕೊಡ್ತಿದ್ದಾರೆ. ಒಂದು, ನೀವು ಆಯುಧಗಳನ್ನಿಟ್ಟು ಬಂದು ಸರೆಂಡರ್ ಆಗಿ, ನಿಮಗೇನು ಬೇಕೋ ವ್ಯವಸ್ಥೆ ಸರ್ಕಾರ ಮಾಡಿಕೊಡುತ್ತೆ. ಸರೆಂಡರ್ ಆಗೋದಿಲ್ಲ, ಇನ್ನೂ ಕಾಡಲ್ಲೇ ಕೂತ್ಕೊಂಡು ನಾವು ಆಯುಧಗಳನ್ನು ಹಿಡ್ಕೊಂಡೇ ಇರ್ತೀವಿ ಅಂದರೆ ಬರುತ್ತೆ ಮಿಲಿಟ್ರಿ ಅಂತ. ಆಯುಧಗಳನ್ನು ನಾವು ಹಿಡ್ಕೊಂಡಿರ್ತೀವಿ, ಸರ್ಕಾರದ ಜೊತೆಗೆ ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಒಂದು ಸಂದೇಶ ಬಂತು. ಗೌರ್ಮೆಂಟ್ ಸೈಡ್ ನೋ, ಆಯುಧಗಳನ್ನು ಕೆಳಗೆ ಹಿಡಿಯೋ ತನಕ ನಿಮ್ಮ ಹತ್ರ ಏನೂ ಮಾತುಕತೆ ಇಲ್ಲ ಅಂತ. 12 ವರ್ಷದ ಹಿಂದೆ ಈ ದೇಶದಲ್ಲಿ ಹತ್ತತ್ರ 250 ಜಿಲ್ಲೆಗಳಲ್ಲಿ ನಕ್ಸಲ್ ವೈಲೆನ್ಸ್ ಇತ್ತು. ಈಗ ಅದು 6 ಜಿಲ್ಲೆಗೆ ಬಂದಿದೆ. 6 ಜಿಲ್ಲೆಗೆ. ಅದು ಸಹಿಸ್ಕೊಳ್ಳೋಕೆ ಆಗ್ತಿಲ್ವಂತೆ ಜನ್ಸಿಗೆ. ಟೈಮ್ ಮುಗೀತು, ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನೊಂದು ಸಲ ಯಾವತ್ತಾರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.